ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾವು ಬೆಂಗಳೂರಿಂದ ತುಮಕೂರಿಗೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಅಕ್ಕ. ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಸ್ಯಾಟರ್ಡೇ ಅಂತ ನಾವು ತುಮಕೂರಿಗೆ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. 10 ಗಂಟೆಗೆ ಹೋದ್ವಿ ಹಾಸ್ಪಿಟಲ್ ಹತ್ರ. ಹಾಸ್ಪಿಟಲಲ್ಲಿ ನನ್ನ ತಮ್ಮ, ನಮ್ಮ ಮಾವ, ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಎಲ್ಲ ಇದ್ದರು, ನೋಡ್ಕೊತಾ ಇದ್ದರು. ಆದರೂ ನಾವು ಒಂದಿನ ಇದ್ಬಿಟ್ಟು ನೋಡ್ಕೊಳ್ಳೋಣ ಅಂತ ನಮ್ಮ ಅಕ್ಕ ನಾನು ಹೋದ್ವಿ. ನಾನು ಫಸ್ಟ್ ಟೈಮ್ ಹಾಸ್ಪಿಟಲಲ್ಲಿ ಉಳ್ಕೊತಿದ್ದೀನಿ ಒನ್ ನೈಟ್ ಅಂತಂದರೆ. ನಿಜವಾಗ್ಲೂ ಹಾಸ್ಪಿಟಲಲ್ಲಿ ಹೆಂಗೆ ಉಳ್ಕೋತಾರೋ, ಅಲ್ಲಿ ಪೇಷಂಟ್ಗಳ್ನ ನೋಡಿದ್ರೇ ನಮಗೆ ನೋಡೋಕ್ಕಾಗಲ್ಲ, ಹಂಗಿರುತ್ತೆ. ನಮ್ಮ ಅಜ್ಜಿ ಬೆಡ್ಡು ಮುಂದೆಯೇ ಒಬ್ಬರು ಇದ್ದರು. ಅವ್ರು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳಕ್ಕೆ ಹೋಗಿದ್ರು ಅಂತ. ನನಗಂತೂ ರಾತ್ರಿ ಎಲ್ಲ ಕಣ್ಣೇ ಮುಚ್ಚಿಲ್ಲ ನಾನು, ಅಷ್ಟು ಇದಾಗ್ತಿತ್ತು ಅವ್ರನ್ನ ನೋಡಿದ್ರೆ. ಎಂತೆಂಥ ಪೇಷಂಟ್ಗಳು ಇರ್ತಾರೆ. ನಮ್ಮ ಅಜ್ಜಿ ಪಾಪ ನೋಡಿ, ನನ್ನ ಕೈ ಹಿಂಗೆ ಇಟ್ಕೊಂಡು ನನಗೆ ಫುಲ್ಲು ಅಳು ಬಂದಂಗೆ ಆಗ್ತಾಯಿತ್ತು. ಪಾಪ ಅವ್ರು ಕಾಲ್ ಮಾಡಿದರು. ಅವತ್ತು ಕೆಲಸ ಮಾಡ್ತಿದ್ದೆ, ಆಮೇಲೆ ಮಾಡೋಣ ಬಿಡು ಅಂತ ರಿಸೀವ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಬಿಡು ಮಾಡೋಣ ಅಂದ್ಕೊತಿರ್ಬೇಕಾದ್ರೇ ಕಾಲ್ ಮಾಡಿ ಹಿಂಗಾಗಿದೆ ಅಂತಂದರು. ಆವತ್ತಿಂದ ನನಗೆ ಅದೇ, ಅವ್ರು ಎಷ್ಟೊತ್ತಿಗೆ ಮಾತಾಡಿಸ್ತಾರೋ ನಮ್ಮನ್ನು ಹಂಗೆ ಅನಿಸ್ಬಿಟ್ಟೈತೆ. ಪಾಪ ನನ್ನ ತಮ್ಮ ಮಾತ್ರ ಒಂದು ವಾರ ರಜೆ ಹಾಕ್ಬಿಟ್ಟು ನೋಡ್ಕೊಂಡ. ಯಾಕಂದರೆ ನಮ್ಗೆ ಅವ್ರನ್ನ ಹಿಂಗೆ ಎತ್ತೋದಕ್ಕೂ ಅದೆಲ್ಲ ಆಗೋದಿಲ್ಲಲ್ಲ, ಅವರಾದರೆ ನೋಡ್ಕೋತಾರೆ ಅಂತ. MRI ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಕರ್ಕೊಂಡೋದ್ವಿ ಒಂದು ಕಾಲಲ್ಲಿ. ಬಟ್ ಅವ್ರ ಕೈಯೆಲ್ಲ ಶೇಕ್ ಮಾಡ್ತಿದ್ರಿಂದ ಆಗಲಿಲ್ಲ. ಮತ್ತು ರಿಟರ್ನ್ ಕರ್ಕೊಂಬಂದ್ವಿ. ಅಲ್ಲೇನೂ ಕ್ಯೂರ್ ಆಗಿಲ್ಲ ಸ್ವಲ್ಪನೂ. ಹಂಗಾಗಿ ಇವಾಗ ನಾಟಿ ಔಷಧಿ ಕೊಡಿಸಿದ್ದಾರೆ, ಮನೇಲಿ ಕರ್ಕೊಂಬಂದಿದ್ದಾರೆ. 1 ವೀಕ್ ಏನೋ ಹಾಸ್ಪಿಟಲಲ್ಲಿದ್ದರು. ನಿಜವಾಗ್ಲೂ ನಮಗೆ ಅವ್ರು ಎಷ್ಟೊತ್ತಿಗೆ ಹುಷಾರಾಗಿ ಮಾತಾಡ್ತಾರೋ. ಸುಮ್ಮನೆ ಒಂದು ಮಾತಾಡ್ಕೊಂಡಿದ್ದರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತೆ. ಯಾರೇ ಆಗಲಿ ಅಷ್ಟೇ, ನೀವು ಯಾರಾದರೂ ಮಾತಾಡಿಸ್ಬೇಕು, ಕಾಲ್ ಮಾಡಿದ್ರೆ ಪಿಕ್ ಮಾಡಿಬಿಟ್ಟು ಮಾತಾಡಿ. ಮತ್ತು ಯಾರನ್ನಾದ್ರೂ ಕಳ್ಕೊಂಡ್ರೆ ಅವರು ಮತ್ತೆ ಸಿಗೋದಿಲ್ಲ. ಹಂಗಾಗಿ ನನಗಾಗಿರೋ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾಯಿದ್ದೀನಿ. ನಮ್ಮ ಅಕ್ಕನೂ ಪಿಕ್ ಮಾಡಿಲ್ಲ, ನಾನು ಪಿಕ್ ಮಾಡಿಲ್ಲ. ಇನ್ನು ಎಲ್ಲರ ಹತ್ರನೂ ಮಾತಾಡಿದ್ದಾರೆ. ಅವತ್ತು ನಮ್ಗೆ ಅದೇ ಮನ್ಸಲ್ಲಿ ಕೊರಿತಾ ಐತೆ, ಎಷ್ಟೊತ್ತಿಗೆ ಮಾತಾಡ್ತಾರೋ ನಮ್ಮ ಅಜ್ಜಿ ನಮ್ಮ ಹತ್ರ ಚೆನ್ನಾಗಾಗಿ ಅಂತ. ಇವಾಗ ಏನು ಕಾಯಿಲೆಗಳಾಗಿದ್ದಾವೋ ಚೆನ್ನಾಗೇ ಇರ್ತಾರೆ, ಚೆನ್ನಾಗೇ ಮಾತಾಡ್ತಿರ್ತಾರೆ. 5 ನಿಮಿಷಕ್ಕೆ ಏನೇನೆಲ್ಲ ಆಗುತ್ತೆ. ಎಲ್ಲರೂ ಹುಷಾರಾಗಿರಿ. ನಾವು ಅಲ್ಲಿಂದ ಹೊರಟು 6:30ಗೆ ಹೊರಟ್ವಿ ತುಮಕೂರಲ್ಲಿ. ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಟೈಮ್ ಆಗಿದೆ, ಮನೇಲಿ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಮೆಜೆಸ್ಟಿಕ್ಕಲ್ಲೇ ತಿಂಡಿ ಮಾಡಿಕೊಂಡು ನಾನು ಬಂದೆ. ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ಲು, ನಾನು ನಮ್ಮ ಮನೆಗೆ ಬಂದೆ. ಫುಲ್ಲು ಟ್ರಾಫಿಕ್ಕೇ ಇಲ್ಲ. ಎಷ್ಟು ಖುಷಿ ಆಗುತ್ತೆ ಬೆಂಗಳೂರು